ಹಾರಾಡ್ತಾರೆ, ಚೀರಾಡ್ತಾರೆ. ಯುದ್ಧ ಭೂಮಿಯಲ್ಲಿ ಹೋದರೆ ಮೊದಲು ಹೇಳ್ತಿದ್ರು, इंडिया के तरफ अगर कोई आंख उठा के देखा उसके आंख निकालेंगे, लाल आंख दिखाने वालों को हम उसको उसके जगह पे बिठाएंगे। कहाँ है भाई? चीन अब ईरान के साथ जा रहा है, पाकिस्तान के साथ जा रहा है, रसिया जा रहा है, अमेरिका तुम्हारा दोस्त तुम्हारे खिलाफ तुम्हारे एरिया में आके घुस के ईरान का जो नेवी है ಏನಂತ वो ದೊಡ್ಡ ಜಹಾಜ್ ನಮ್ಮ ದೇಶದಲ್ಲಿ ತಂದಿದ್ರು ಅವರು. ಯಾಕಂದ್ರೆ ಅಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು ವಿಶಾಖಪಟ್ಟಣಂನಲ್ಲಿ, 10 ದೇಶಗಳ ಜಹಾಜ್ಗಳು ಬಂದಿವು. ಒಂದು ಜಹಾಜ್ ಇರಾನ್ನವರು ಅಲ್ಲೇ ಉಳಿಸಿದ್ರು. ಯಾಕಂದ್ರೆ ಇಲ್ಲಿ ಈ ದೇಶದ ಹೆಂಗೆ ಇಲ್ಲಿ ಏನು ನಡೀತದೆ ಅಂತ ಹೇಳಿ ಅದ್ರ ಮೇಲೆ ಬಾಂಬ್ ಹಾಕಿದ್ರು. ಮೊನ್ನೆ ಅಮೇರಿಕಾದವ್ರು, ನಮ್ಮ ಇಸ್ರಾಯೇಲ್ದವ್ರು ಬಾಂಬ್ ಹಾಕಿ ಅದು ಸತ್ಯಾನಾಶ ಮಾಡಿಬಿಟ್ರು. ಮತ್ತೆ ಎಲ್ಲಿ ಹೋದ್ರು ನೀವು? ಅರೆ ನಿಮ್ಮ ಅಂಗಳದಲ್ಲೇ ಬಂದು, ಹಿಂದೂ ಮಹಾಸಾಗರದಲ್ಲೇ ಬಂದು ಅವನು ಬಾಂಬ್ ಹಾಕಿ ಹೋಗ್ತಾನಂದ್ರೆ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ತಯಾರಿ ಇದೆ, ದೇಶ ಉಳಿಸ್ತಕ್ಕಂಥ ಶಕ್ತಿ ಎಷ್ಟಿದೆ ಅದು ತೋರಿಸ್ತಾ ಇದೆ. ಅದಕ್ಕಾಗಿ ನಾವು ಮಾತಾಡಿ ಮಂತ್ರ ಹಾಕಿ ದೇಶ ಉಳಿಸಕ್ಕಾಗಲ್ಲ. ದೇಶದಲ್ಲಿ ನಮ್ಮ ಯುವಕರಿಗೆ ಶಕ್ತಿ ತುಂಬಬೇಕಾಗ್ತದೆ, ಎಲ್ಲರಿಗೂ ಒಂದಾಗಿಡಬೇಕಾಗ್ತದೆ. ಇಲ್ಲಿ ಒಂದಿಲ್ಲ, ಸಬ್ ಬಾಟೋ ಕಾಟೋ ಇವೇ ಮಾತು. ಅದಕ್ಕಾಗಿ ಮೋದಿ ಅವರು ಏನು ಮಾಡಿದ್ದಾರೆ ಅಂದ್ರೆ, ಈಗ ನಾನು ಯಾರೋ ಬರೋ ಮುಂದೆ ನನಗೆ ಶಾಯರಿ ಕೊಟ್ಟಿದ್ರು. कभी मंदिर कभी मस्जिद के नाम पर मत लड़ाओ, कभी मंदिर कभी मस्जिद के नाम पर मत लड़ाओ, इस मिट्टी की खुशबू में सबको साथ बसाओ, इस मिट्टी की खुशबू में सबको साथ बसाओ, ये हिंदुस्तान है, यहाँ की पहचान यही है, मोहब्बत बो भाईचारा उगाओ. ಇಲ್ಲಿ ಈ ದೇಶ ಇಂಥ ದೇಶ ಇದೆ, ಇಲ್ಲಿ ಬರೇ ಜಗಳಗಳಂತ. ಇದ್ರಲ್ಲಿಂದ ಏನಾಗ್ತದೆ ನಿಮ್ಗೆ ಗೊತ್ತಾ? ಪ್ರಪಂಚದಲ್ಲಿ ಒಂದಿಲ್ಲ ಒಂದು ನಮ್ಮ ಮೇಲೆ ಆಪಾದನೆ ತಂದು ಕೊನೆಗೆ ನುಕ್ಸಾನ ಆಗೋದು ಬಡವರಿಗೆ. ಶ್ರೀಮಂತರಂಗ ಬದುಕ್ತಾರ. ಬಾಂಬ್ ಬೀಳೋದು ಅಂದ್ರೆ ಓಡಿ ಅಮೆರಿಕಕ್ಕೆ ಹೋಗ್ಬೋದು, UK ಹೋಗ್ಬಹುದು. ಯಾವುದಾರ ಒಂದು ಸಣ್ಣ ಐಲ್ಯಾಂಡ್ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ಬಚ್ಚಿ ಕೂಡ್ಬೋದು ಇವರು. ನಾವೆಲ್ಲಿ ಕೂಡೋಣಪ್ಪ? ನಮ್ಮ ಮನೆಗಳು ಚಿಕ್ಕ ಚಿಕ್ಕ ಇವೆ. ಯಾರ್ದು 1 ಬೆಡ್ರೂಮ್ 2 ಬೆಡ್ರೂಮ್ 3 ಬೆಡ್ರೂಮ್ 4 ಬೆಡ್ರೂಮ್ ಅಂದ್ರೆ ಬಹಳ ದೊಡ್ಡ ಮನೆ ಆಯ್ತು. ನಾವೆಲ್ಲಿ ಅಡಿಕೊಂಡು ಕೂಡೋಣ? ಊರು ಬಿಟ್ಟು ಹೋಗ್ಬೇಕಾದ್ರೂ ದುಡ್ಡಿಲ್ಲ, ಬಸ್ಗಳಿಲ್ಲ, ರೈಲ್ವೆ ಇಲ್ಲ. ಅರೆ ನೀವು ಇಂಥ ಮಾತುಗಳನ್ನ ಹೇಳಿ ಜನರಿಗೆ ಅವರ ಒಂದು ಮಾತಿಗೆ ನೀವು ಹೆಚ್ಚಾಗಿ ಮಗಳಾಗಬಾರ್ದು. ನಿಮಗೆ ಕೊನೆಯದಾಗಿ ಇನ್ನೊಂದು ಹೇಳ್ತೀನಿ. ಏನು ಅಂದರೆ RSS ಮತ್ತು BJPದಾಗ ಇರ್ತಕ್ಕಂಥ ಕೆಲವು ಜನ, ನಾ ಎಲ್ಲರಿಗೂ ಹೇಳೋದೆ, ಇವರೆಲ್ಲ ಮೊದಲ ಬ್ರಿಟಿಷರ ಜೊತೆಯಲ್ಲಿದ್ದಂಥವ್ರು, ಅವ್ರ ಕೈ ಕೆಳಗೆ ನೌಕರಿ ಮಾಡಿದಂಥವ್ರು. ಇವರು ದೇಶಕ್ಕಾಗಿ ತನ್ನ ಹನಿ ರಕ್ತನೂ ಕೊಟ್ಟಿಲ್ಲ. ಎಲ್ಲ